ಸೃಜನಾನಂದ ಸೇವಾ ಟ್ರಸ್ಟ್ ಇವರ ನಿಸರ್ಗದ ಮಡಿಲಲ್ಲಿ ಮನೆ ಮಕ್ಕಳ ಹಾಸ್ಟೆಲ್, ಕ್ಯಾರ್ಕೊಪ್ಪ ರಸ್ತೆ, ಮಿಶ್ರಾಫೇಡ, ಆನಂದ್ ನಗರ, ಧಾರವಾಡ. ಪ್ರತ್ಯೇಕವಾದ ಹೆಣ್ಣು ಮಕ್ಕಳಿಗಾಗಿ ಹಾಗೂ ಗಂಡು ಮಕ್ಕಳಿಗಾಗಿ ವಸತಿಯ ಸೌಲಭ್ಯ. ನನ್ನ ಹೆಸರು ಸುಮಂಗಲ, ಸೃಜನಾನಂದ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷೆ. ಸೃಜನಾನಂದ ಜನಸೇವಾ ಟ್ರಸ್ಟ್ ವತಿಯಿಂದ ಇವಾಗ ನಾವು ಮಕ್ಕಳ ಮನೆ ಎಂಬ ಹಾಸ್ಟೆಲನ್ನು ಪ್ರಾರಂಭಿಸಿದ್ದೇವೆ. ಇದು ನಿಸರ್ಗದ ಮಡಿಲಲ್ಲಿದೆ. ಇದು ಕ್ಯಾರ್ಕೊಪ್ಪ ರೋಡ್, ಮಿಶ್ರಾಪೇಡ ಹತ್ರ ಸಮೀಪಿದೆ. ಆನಂದ್ ನಗರ ಬರುತ್ತೆ ಮೇಡಮ್ ಇದು. ಮಿಶ್ರಾಪೇಡ ಆನಂದ್ ನಗರ್ ಹತ್ತಿರ ಇದೆ. ನಿಸರ್ಗದ ಮಡಿಲಲ್ಲಿ ಅಂದರೆ ಸುತ್ತಲೂ ತೋಟ, ಮಧ್ಯದಲ್ಲಿ ಮನೆಯನ್ನು ಮಾಡಿ ಹಾಸ್ಟೆಲನ್ನು ಮಾಡಿ ಮಕ್ಕಳಿಗೆ ಒಂದು ನಿಸರ್ಗದ ಅನುಭವವನ್ನು ಕೊಡಲು ಈ ಹಾಸ್ಟೆಲನ್ನು ಇಲ್ಲಿ ನಿರ್ಮಿಸಿದ್ದೇವೆ. ಕಾರಣ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ನೈಸರ್ಗಿಕವಾದ ಪೌಷ್ಟಿಕ ಆಹಾರದ ಜೊತೆಗೆ ಮಕ್ಕಳಿಗೆ ನಿಸರ್ಗದ ಒಂದು ಅನುಭವ ಆಗಲಿ, ಯಾವುದೇ ಥರ ತೊಂದರೆಗಳು ಆಗದೇ ಇರಲಿ, ಪೊಲ್ಯೂಷನ್ಸ್ ಯಾವುದು ಮಕ್ಕಳಿಗೆ ಆಗದೇ ಇರಲಿ ಅನ್ನುವ ಕಾರಣಕ್ಕಾಗಿ ನಾವು ನಿಸರ್ಗದಲ್ಲಿ ಇದನ್ನು ಮಕ್ಕಳಿಗೆ ಹಾಸ್ಟೆಲನ್ನು ನಿರ್ಮಿಸಿದ್ದೇವೆ. ಕಾರಣ ಸಂಸ್ಕೃತಿ ಬಗ್ಗೆ ಟೀಚಿಂಗ್ ಏನು ಕೊಡ್ತೀರಾ ಮೇಡಮ್? ಅಫ್ಕೋರ್ಸ್ ನಾವು ಮಕ್ಕಳಿಗೆ ನಮ್ಮ ಮನೆ ಹಾಸ್ಟೆಲ್ದಲ್ಲಿ ಮಕ್ಕಳಿಗೆ ದಿನನಿತ್ಯ ಸಂಸ್ಕೃತಿಯ ಬಗ್ಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಯೋಗಾಭ್ಯಾಸ, ಸಂಸ್ಕೃತ ವೇದಗಳು, ಆಮೇಲೆ ಶ್ಲೋಕಗಳನ್ನು ಮಕ್ಕಳಿಗೆ ಹೇಳಿ ಅದರ ಒಳ್ಳೆಯ ಗುಣವನ್ನು ಅವರಿಗೆ ತಿಳಿಸಿಕೊಡ್ತೇವೆ. ಅದೇ ಥರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೂಡ ಕೊಡುತ್ತೇವೆ. ಮಕ್ಕಳಿಗೆ ನಾವು ಏನು ಕಡಿಮೆ ಇದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪೌಷ್ಟಿಕತೆಯ ಅನುಭವ ಕಡಿಮೆ ಇದೆ. ಕಾರಣ ಈಗ ಹೈಜಿನಿಕ್ ಅಂತ ಹೇಳ್ಬಿಟ್ಟು ಪೌಷ್ಟಿಕಾಂಶದ ಕೊರತೆ ಆಗ್ತದೆ. ಸೊ ಅದನ್ನು ನಾವು ನಮ್ಮ ಕಡೆಯಿಂದ ನಾವು ಕೊಡ್ತೇವೆ. ಮಕ್ಕಳಿಗೆ ಸಂಸ್ಕೃತಿಯ ಬಗ್ಗೆನೂ ನಾವು ಆ ಮಕ್ಕಳಿಗೆ ಗೈಡ್ ಮಾಡಿ ಮಕ್ಕಳಿಗೂ ಒಂದು ಅದರ ಮೌಲ್ಯವನ್ನು ತಿಳಿಸಿಕೊಡ್ತೇವೆ. ಸಂಸ್ಕೃತಿ ಗೇಮಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಇದೆ ಮೇಡಮ್? ನಮ್ಮಲ್ಲಿ ಮಕ್ಕಳಿಗೆ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎರಡೂ ಇದ್ದಾವೆ. ಇಂಡೋರ್ ಗೇಮ್ಸ್ ಅಂತೂ ಕಂಪಲ್ಸರಿ ಎಲ್ಲರಿಗೂ ಆಡಿಸ್ತೀವಿ. ಔಟ್ಡೋರ್ ಗೇಮ್ಸ್ ಮಕ್ಕಳು ಯಾವ ರೀತಿಯಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ ಅದನ್ನು ಆಡಿಸ್ತೀವಿ. ಖೋ ಖೋ ಒಂದು, ಕಬಡ್ಡಿ ಒಂದು ನಾವು ಕಂಪಲ್ಸರಿ ನಮ್ಮ ಕಡೆಯಿಂದ ನಾವು ಆಟ ಆಡಿಸ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಕಳಿಗೆ ಸಪ್ರೇಟ್ ಇದೆ ಮೇಡಮ್? ಹೌದು, ವ್ಯವಸ್ಥೆ ಇದೆ. ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಸಪ್ರೇಟ್ ಹಾಸ್ಟೆಲನ್ನು ಮಾಡ್ತಿದ್ದೀವಿ. ಅಂದರೆ ಸ್ಟೇದು ಸಪ್ರೇಟ್ ಕೊಡ್ತೀವಿ. ಮಕ್ಕಳಿಗೆ ಮಿಂಗಲ್ ಆಗೋದು, ಪ್ರತಿ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವ ಬರದೆ ಪ್ರತಿಯೊಬ್ಬರಲ್ಲಿ ಅಣ್ಣ ತಂಗಿಯನ್ನು ಪ್ರೀತಿ ಬಾಂಧವ್ಯ ಬೆಳೆಯೋದಕ್ಕೋಸ್ಕರ ನಾವು ಮಕ್ಕಳನ್ನು ಕೂಡಿಸಿ ಊಟ ಮಾಡಿಸೋದು, ಶ್ಲೋಕ ಹೇಳಿಸೋದು, ಯೋಗಾಭ್ಯಾಸ ಮಾಡಿಸೋದು, ಪ್ರತಿಯೊಂದು ಟ್ರೈನಿಂಗ್ ಆ್ಯಕ್ಟಿವಿಟೀಸನ್ನೆಲ್ಲ ಮಿಂಗಲ್ ಮಾಡಿ ಮಾಡಿಸ್ತೀವಿ. ಮಕ್ಕಳಿಗೆ ವಾಹನದ ವ್ಯವಸ್ಥೆ ಇದೆ ಮೇಡಮ್? ಹೌದು ಸರ್. ಮಕ್ಕಳಿಗೆ ಇಲ್ಲಿ ಧಾರವಾಡ ಡಿಸ್ಟಿಕ್ನಲ್ಲಿ ಅವರು ಬೇರೆ ಯಾವುದೇ ಸ್ಕೂಲಿಗಾದರೂ ಅಡ್ಮಿಷನ್ ಕೊಟ್ಕೊಂಡಿರ್ಬೋದು. ಯಾಕೆ ನಾವು ಈ ಥರ ಮಾಡಿದ್ದೀವಿ, ಈ ಥರ ಯೋಚನೆ ಯಾಕೆ ಮಾಡಿದ್ದೀವಿ ಅಂದರೆ ಈಗ ಪೇರೆಂಟ್ಸ್ ಎಲ್ಲರೂ ವರ್ಕಿಂಗ್ ಇರ್ತಾರೆ. ಅವರಿಗೆ ಮಕ್ಕಳಿಗೆ ಕೇರ್ ತೊಗೊಳಕ್ಕೆ ಆಗ್ತಿರೋದಿಲ್ಲ. ಎಲ್ಲ ದೊಡ್ಡ ವರ್ಕಿಂಗ್ದಲ್ಲಿ ಇದ್ಬಿಟ್ಟು ಮಕ್ಕಳಿಗೆ ನಾವು ಕೇರ್ ತೊಗೊಳ್ಳಿಲ್ಲ. ಪೇರೆಂಟ್ಸದ ಉದ್ದೇಶ ಏನಿರುತ್ತೆ, ಮಕ್ಕಳನ್ನ ಬೆಳೆಸ್ಬೇಕಂತಲೇ ನೌಕರಿ ಹೋಗ್ತಿರ್ತಾರೆ. ಮಕ್ಕಳಿಗೆ ಕೊಡಬೇಕಾಗಿದ್ದೆ ಕೊಡೋದಕ್ಕೆ ಆಗ್ತಿರೋದಿಲ್ಲ. ಅದನ್ನು ನಾವು ಅವ್ರಿಗೆ ಅವ್ರ ಮಕ್ಕಳನ್ನ ನಮ್ಮ ಮಕ್ಕಳ ಥರ ತೊಗೊಂಡ್ಬಿಟ್ಟು ಅವ್ರಿಗೆ ನಾವು ಕೊಡಬೇಕಾದ ಆಹಾರ ಆಗಲಿ, ಎಜುಕೇಷನ್ ಆಗಲಿ, ಸಂಸ್ಕೃತಿ ಆಗಲಿ, ಡೆವಲಪ್ಮೆಂಟ್ಸ್ ಏನೇನು ಮಾಡಬೇಕು, ಒಂದು ಭಾರತೀಯ ನಾಗರಿಕ ಆಗಲು ಏನೇನು ಬೇಕು ಅವನ್ನೆಲ್ಲ ನಮ್ಮ ಹಾಸ್ಟೆಲಿಂದ ನಾವು ಪ್ರತಿಯೊಂದು ಮಕ್ಕಳಿಗೆ ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿದೆ ಸರ್. ಧಾರವಾಡ ಬಸ್ ಸ್ಟ್ಯಾಂಡಿಂದ ನಿಮ್ಮ ಇದು ಹಾಸ್ಟೆಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಧಾರವಾಡ ಬಸ್ ಸ್ಟ್ಯಾಂಡಿಂದ ನಮ್ಮದು ಇಲ್ಲಿ ಲೊಕೇಶನ್ ಲೆಕ್ಕಕ್ಕೆ 4 ಕಿಲೋಮೀಟರ್ ಆಗುತ್ತೆ. ಇದಕ್ಕೆ ಅಷ್ಟು ಕಿಲೋಮೀಟರ್ ದೂರ ಆಗುತ್ತೆ ಅಂದರೂ ಅದೇನು ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಪಿಕಪ್ ಡ್ರಾಪ್ ವೆಹಿಕಲ್ ವ್ಯವಸ್ಥೆ ನಮ್ಮದೇ ಇರುತ್ತೆ. ಬೇಕಾದಾಗ ಬಂದು ಹೋಗ್ಬೋದು. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮಾಡಬೇಕು ಅಂತ ಉದ್ದೇಶ ಇದೆ ಸರ್? ನಮ್ಮದು ಕಡೆಯಿಂದ ನಾವು 3rd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ನಾವು ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಿದ್ದೀವಿ. ಅದನ್ನು ಎಲ್ಲರೂ ಯೂಸ್ ಮಾಡ್ಕೋಬೋದು. ನನ್ನ ಹೆಸರು ಶರಣಪ್ಪ ಅಂತೇಳಿ, ನಾನು ಸೃಜನಾನಂದ ಜನಸೇವಾ ಟ್ರಸ್ಟ್ನ ಸದಸ್ಯ. ಇದ್ರ ವತಿಯಿಂದ ಇವಾಗ ಮಕ್ಕಳ ಮನೆ ಅಂತ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ದೀವಿ. ಅದರೊಳಗಡೆ ನಾವು ಏನೇನು ಸೌಲಭ್ಯ ಕೊಡ್ತೀವಿ ಅಂತೇಳಿ ಒಂದು ಸಾರಿ ತಿಳಿಸ್ಬಿಡ್ತೀನಿ. ಇಲ್ಲೇ 24 hours CCTV ಫೆಸಿಲಿಟಿ ಇದೆ. ಆಮೇಲೆ ಮಕ್ಕಳ ರಕ್ಷಣೆಗೋಸ್ಕರ ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆಮೇಲೆ ಅವರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ಗೆ ವಾಹನ ಸೌಲಭ್ಯ ಇದೆ. ಆಮೇಲೆ ಬೆಳಗ್ಗೆ ಮಕ್ಕಳು ತಿಂಡಿ ತಿಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಇಲ್ಲಿಂದ ಟಿಫನ್ ಬಾಕ್ಸನ್ನು ಒಯ್ಯುವಂಥ ಸೌಲಭ್ಯನ ನಾವು ಕೊಡ್ತೀವಿ.
ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಮತ್ತು ಊಟದ ವ್ಯವಸ್ಥೆ ಇದೆ. ಆಮೇಲೆ ಮತ್ತೆ ಸಾಯಂಕಾಲದ ಅವ್ರದ್ದು ಹೋಮ್‌ವರ್ಕ್ ಏನಿದೆ ಅದನ್ನು ಅಪ್ಡೇಟ್ ಮಾಡುವಂಥ ಕೆಲಸನ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೇವೆ. ಅದರ ಜೊತೆಗೆ ಇಲ್ಲಿ ಅವರಿಗೆ ಯಾವ ರೀತಿಯ ಆಹಾರದ ಪದ್ಧತಿ ಅವರು ರೂಢಿ ಮಾಡ್ಕೊಂಡಿದ್ದಾರೆ, ಅದರ ಬೇಸ್ ಮೇಲೆ ನಾವು ಏನು ಚೇಂಜಸ್ ಮಾಡಬೇಕು ಅದನ್ನು ಕೂಡ ನಾವು ಇಲ್ಲೇ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಇದರ ಜೊತೆಗೇನೆ ನಮ್ಮದು ಸಂಸ್ಕೃತಿ ಅಂದರೆ ಸನಾತನ ಸಂಸ್ಕೃತಿ ಗುರುಕುಲ ಪದ್ಧತಿ ಒಳಗಡೆ ನಾವು ಅವ್ರಿಗೆ ಮುಂಜಾನೆ ಶ್ಲೋಕ ಮತ್ತು ವ್ಯಾಯಾಮ ಮತ್ತು ಈ ರೀತಿ ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡಿದ್ದೀವಿ. ಅವ್ರಿಗೆ ಪ್ರತಿ ತಿಂಗಳ ಆರೋಗ್ಯ ತಪಾಸಣೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡಿಕೊಡ್ತೇವೆ. ಮೇಜರ್ ಇಶ್ಯೂಸ್ ಇದ್ರೆ ಅದನ್ನು ಅವ್ರ ತಂದೆ ತಾಯಿ ತಿಳಿಸ್ಬಿಟ್ಟು ಮುಂದೆ ನಾವು ಏನು ಮಾಡಬೇಕು ಅದು ನಮ್ಮ ಕೈಲಿ ನಾವು ಮಾಡ್ತೀವಿ.